ಶನಿವಾರವೇ ಪರಪ್ಪನ ಅಗ್ರಹಾರದ ಮೇಲೆ ಸಿಸಿಬಿ ರೈಡ್ ಮಾಡಲಿದೆ. ಜೈಲಲ್ಲಿ ಆರೋಪಿಗಳು ಕೈದಿಗಳ ದರ್ಬಾರ್ ಸುಳಿವು ಹಿನ್ನೆಲೆ ಈಗ ಕಾರಾಗೃಹದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಜೈಲಿನಲ್ಲಿರುವ ಕೈದಿಗಳ ಪ್ರತಿ ಜಾಗವನ್ನ ಜ್ವಾಲಾಡಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಈ ವಿಚಾರ ಅವರಿಗೆ ಬಹುಶಃ ಸುಳಿವು ಸಿಕ್ಕಿರಬಹುದು, ಈ ರೀತಿಯಾಗಿ ನಡೀತಾ ಇದೆ ಅಂತ. ಹೀಗಾಗಿ ದಾಳಿಯನ್ನ ನಡೆಸಿದ್ದಾರೆ. ಮಾದಕ ವಸ್ತು, ಮೊಬೈಲ್ ಸೇರಿ ಹಲವು ವಸ್ತುಗಳನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ. ಡಿ ಗ್ಯಾಂಗ್ ದರ್ಬಾರ್ ಬಗ್ಗೆಯೂ ಕೂಡ ಸಿಸಿಬಿಗೆ ಸುಳಿವು ಸಿಕ್ಕಿತ್ತಾ ಅಂತ. ಸಿಕ್ಕಿದಿದ್ರೆ ಈ ರೀತಿಯಾಗಿ ಆರಾಮಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಥವಾ ಇದು ಎಕ್ಸಾಕ್ಟಿಗೆ ಯಾವ ದಿನ ನಡೆದಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಫೋಟೋಸ್ ವೈರಲ್ ಆಗಿರಬಹುದು ಅಥವಾ ಮಾತಾಡಿರಬಹುದು. ಶನಿವಾರ ಇವರು ದಾಳಿ ಮಾಡಿದ್ದಾರೆ ಅಂದರೆ ಅದ್ರ ಮುಂಚಿತವಾಗಿ ಏನಾದರೂ ಈ ರೀತಿಯಾದಂಥ ವೈರಲ್ ಆಯ್ತಾ ಅಂತ, ಈ ಫೋಟೋಸು ಅಥವಾ ವಿಡಿಯೋ ಕಾಲು ಯಾವಾಗ ನಡೆದಿದ್ದು ಅನ್ನೋದು ಎಕ್ಸಾಕ್ಟ್ ದಿನಾಂಕ ಗೊತ್ತಿಲ್ಲ. ಆದರೆ ನಡೆದಿರೋದಂತೂ ಸತ್ಯ. ಆ ಮಾಹಿತಿ ಏನಾದರೂ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತಾಗಿ ದಾಳಿ ನಡೆಸಿದ್ರ, ಎಲ್ಲ ರೀತಿಯಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಮತ್ತು ಒಂದಷ್ಟು ಮೊಬೈಲ್ ಏನಾದರೂ ಸಿಕ್ಕಿರೋದನ್ನ ಅವರು ವಶಕ್ಕೆ ಪಡೆದಿದ್ದಾರೆ. ಅದನ್ನೆಲ್ಲವೂ ಕೂಡ ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ಮಂಜುನಾಥ್, ಎಕ್ಸಾಕ್ಟಾಗಿ ಒಂದು ಕ್ಲಾರಿಟಿ ಬೇಕಿದೆ. ಈ ಫೋಟೋಸ್ ಏನು ವೈರಲ್ ಆಗ್ತಾ ಇದೆ ಅದು ಯಾವಾಗ ಆಗಿರುವಂಥದ್ದು, ಏನಾದರೂ ದಿನಾಂಕ ಗೊತ್ತಿದೆಯಾ? ಅದಾದ ನಂತರ ಏನಾದರೂ ಈ ರೀತಿಯಾಗಿ ರೈಡ್ ಮಾಡಿದ್ರ ಸಿಸಿಬಿ ಅಧಿಕಾರಿಗಳು? ಏನಿದೆ ಅಪ್ಡೇಟ್ಸ್ ಮಂಜುನಾಥ್? ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ ಅವ್ರನ್ನ ಏನು ಜೈಲಿನಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದಾಗ ಅವರು ನಮ್ಮ ಮಾಧ್ಯಮಗಳಿಗೆ ಗೊತ್ತಿರೋ ಹಾಗೆ ಅವರು ತುಂಬಾ ಏನು ಚಿಂತಾಜನಕರಾಗಿದ್ದಾರೆ, ಫೀಲಿಂಗ್ ಅಲ್ಲಿ ಇದ್ದಾರೆ ಅಂತ. ಆದ್ರೆ ಅವ್ರದ್ದೇ ಆದಂತ ಬಳಗ, ಅಂದ್ರೆ ಜೈಲು ಸೇರಿದಂತ ಸಂದರ್ಭದಲ್ಲಿ ಒಂದು ರೌಡಿ ಗ್ಯಾಂಗ್ ಜೊತೆ ಅವರ ಸಂಪರ್ಕ ಇದೆ. ಅವರಿಗೆ ಬೇಕಾದಂತ ರಾಜಾತಿಥ್ಯವನ್ನ ರೌಡಿ ಗ್ಯಾಂಗ್ ಅವರಿಗೆ ವ್ಯವಸ್ಥೆ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರ ಬೆನ್ನಲ್ಲೇ ಈಗ ಈ ಫೋಟೋಗಳು ವೈರಲ್ ಆಗಿರೋದು, ಜೊತೆಗೆ ಆ ಫೋಟೋಗಳನ್ನ ಮತ್ತೆ ವಿಡಿಯೋಗಳನ್ನ ಕೆಲವೊಂದಷ್ಟು ವ್ಯಕ್ತಿಗಳು ಅದು ಸ್ಟೇಟಸ್ ಅನ್ನ ಹಾಕೊಳ್ಳಿರೋದಾದ್ರೆ ಇದು ನೋಡಿದ್ರೆ ಇದು ತುಂಬಾ ಅಂದ್ರೆ ಒಂದು ವಾರ ಅಂತರ ಹಿಂದೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಒಂದು ಸ್ಟೇಟಸ್ ಹಾಕೊಂಡಿರ್ತಕ್ಕಂಥ ವಿಡಿಯೋಗಳನ್ನ ಅದರ ಮೂಲವನ್ನ ಬೆನ್ನತ್ತಂತ ಪೊಲೀಸರಿಗೆ ದರ್ಶನ್ ರೌಡಿ ಆಕ್ಟಿವಿಟೀಸ್ ಏನಿದೆ, ರೌಡಿಗಳ ಜೊತೆ ಲಿಂಕ್ ಇದೆ ಅನ್ನೋದು ಸಾಬೀತಾಗಿತ್ತು. ಆ ಹಿನ್ನೆಲೆಯಲ್ಲಿ ಮೊನ್ನೆ ಜೈಲಿಗೆ ಸಿಸಿಬಿ ಅಧಿಕಾರಿಗಳ ತಂಡ ದಾಳಿ ಮಾಡುತ್ತೆ. ಅಲ್ಲಿರ್ತಕ್ಕಂಥ ಇತರೆ ಆರೋಪಿಗಳು, ಬೇರೆ ಬೇರೆ ಪ್ರಕರಣಗಳಲ್ಲಿ ಹೋಗಿರ್ತಕ್ಕಂಥ ಆರೋಪಿಗಳು, ದರ್ಶನ್ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಆರೋಪಿಗಳು ಎಲ್ಲಾ ಬ್ಯಾರಕ್ಗಳನ್ನ ಚೆಕ್ ಮಾಡಿರ್ತಕ್ಕಂಥದ್ದು. ಅದು ದರ್ಶನ್ ಇರ್ತಕ್ಕಂಥ ಬ್ಯಾರಕ್ ನಲ್ಲೂ ಚೆಕ್ ಮಾಡಿದ್ದಾರೆ. ಅಲ್ಲಿ ಏನಾದ್ರು ಇದೆಯಾ ಅಂತಕ್ಕಂಥದ್ದು. ಯಾಕಂತಂದ್ರೆ ಈಗ ಮನೆ ಊಟವೂ ಸಹ ಅವರಿಗೆ ಹೋಗ್ತಾ ಇದೆ, ಅದು ಬೇರೆ ಬೇರೆ ರೂಪದಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಈಗ ಸದ್ಯ ಈ ಫೋಟೋಗಳು ವೈರಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ವಿಡಿಯೋ ಕಾಲ್ ಅನ್ನ ಮಾಡಿದ್ರು, ಯಾರ ಮುಖಾಂತರ ಮಾಡಿಸಿದ್ರು, ಜೊತೆಗೆ ಅವರು ಕುತ್ಕೊಂಡು ಟೀ ಕುಡಿತಾ ಸಿಗರೇಟ್ ಸೇರ್ತಕ್ಕಂಥ ಫೋಟೋವನ್ನ ಯಾರು ಕ್ಲಿಕ್ ಮಾಡಿದ್ರು, ಜೊತೆಗೆ ಅವರಿಗೆ ಅಲ್ಲಿ ಕುತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಜೈಲಧಿಕಾರಿಗಳು ಯಾರ್ಯಾರು ಇದ್ರು, ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಮುಂದುವರಿಸ್ತಾ ಇದ್ದೀವಿ. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.